ಹೇ ಗಾಯ್ಸ್, ಇವತ್ತಿನ ರೀಡಿಂಗ್ ಒಳಗೆ ನಿಮಗೆ ಏನು ತಿಳಿಸ್ಬೇಕಂತ ಬಂದೇನಂತಂದ್ರೆ ಸೋಲ್ಮೇಟ್ ಕನೆಕ್ಷನ್ ಬಗ್ಗೆ ಜಾಸ್ತಿ ಜನಕ್ಕೆ ಕ್ವೆಶನ್ಸ್ ಇರ್ತಾವೆ. ಸೋಲ್ಮೇಟ್ ಕನೆಕ್ಷನ್ ಹೆಂಗೆ ಇರ್ತೈತಿ, ಏನಾಗ್ಬೋದು, ಯಾವ ರೀತಿ ಪರ್ಸನ್ ನಮ್ಮ ಜೋಡಿ ಇಂಟ್ರ್ಯಾಕ್ಟ್ ಮಾಡಿದ್ರೆ ಸೋಲ್ಮೇಟ್ ಕನೆಕ್ಷನ್ ಆಗ್ತೈತೋ ಇಲ್ಲೋ ಅಂತ ನಾನು ನಿಮ್ಗೆ ಇವತ್ತಿನ ವೀಡಿಯೋದೊಳಗೆ ತಿಳಿಸ್ತೀನಿ. ಪೂರ್ತಿ ವೀಡಿಯೋ ನೋಡಿರಿ, ಇಲ್ಲಾಂದ್ರೆ ನಿಮ್ಗೆ ಏನೂ ಅರ್ಥ ಆಗಂಗಿಲ್ಲ. ಸೋಲ್ಮೇಟ್ ಕನೆಕ್ಷನ್ ಅಂತಂದರೆ ಈಗ ಯಾವುದೋ ಒಂದು ಪರ್ಸನ್ ಲೈಕ್ ಯಾರೋ ಒಬ್ರು ಇರಲಿ, ನಿಮ್ಮ ರಿಲೇಷನ್ಶಿಪ್ ಒಳಗೆ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ನ ನಿಮ್ಮ ಜೊತೆ ಡೀಪ್ಲಿ ಕನೆಕ್ಟೆಡ್ ಆಗಿದ್ರೆ, ಓಕೆ, ನಿಮ್ಮ ಒಂದು ಲೈಕ್ ಏನಂತಾರೆ ಟಾಕ್ ಚಕ್ರ, ಲೈಕ್ ಥ್ರೋಟ್ ಚಕ್ರ ಓಪನ್ ಆಗಿಲ್ಲ ಅಂದ್ರೆ, ಲೈಕ್ ನೀವು ಹಾಟ್ ಆ್ಯಂಡ್ ಕೋಲ್ಡ್ ಸಿಚುವೇಶನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗಿದ್ರಿ ಅಂತ ತಿಳ್ಕೊರಿ. ಆವಾಗೂ ನೀವು ಅವ್ರ ಜೋಡಿ ಲೈಕ್ ನಿಮ್ಮ ಒಂದು ಫೀಲಿಂಗ್ಸ್ ಜೋಡಿ ಅವ್ರು ಇಂಟರ್ಯಾಕ್ಟ್ ಮಾಡಾಕತ್ತಿದ್ರ ಅಂದರೆ ಡೀಪ್ಲಿ ಕನೆಕ್ಷನ್ ಅಂತ ನಾವು ಟ್ಯಾರೋಟ್ ಒಂದು ಪ್ರೊಫೆಷನ್ ಒಳಗೆ ಹೇಳ್ತೀವಿ. ಅವಾಗೂ ನೀವು ಡೀಪ್ಲಿ ಅವ್ರು ನಿಮ್ಮ ಒಂದು ಫೀಲಿಂಗ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡತ್ತಿದ್ರ. ನೀವು ಮಾತಾಡಿಲ್ಲ ಅಂತಂದ್ರೂ ಕೂಡ ನಿಮ್ಮ ಒಂದು ಫೀಲಿಂಗ್ಸ್ ಜೊತೆ ನಿಮ್ಮ ಒಂದು ಲೈಕ್ ಮೈಂಡ್ ಜೊತೆ ಅವರು ನೀವು ಒಂದು ಸಿಗ್ನಲ್ಸ್ನ ಪಾಸ್ ಮಾಡಾಕತ್ತಿದ್ರೆ ಇದೊಂದು ಪಕ್ಕಾ ಇದು ಸೋಲ್ಮೇಟ್ ಕನೆಕ್ಷನ್ ಆಗಿರ್ತೈತಿ. ನೀವು ಅವ್ರಿಗೆ ಏನು ಹೇಳಿಲ್ಲ ಅಂದರೂ ಅವರಿಗೆ ನಿಮ್ಮ ಮನಸ್ಸೊಳಗಿದ್ದೆಲ್ಲ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇರ್ತೈತಿ. ಅಂಥ ಪಾರ್ಟ್ನರ್ ನಿಮ್ಗೆ ಏನಾರು ಸಿಕ್ತಂದ್ರೆ ನಿಮ್ಮಿಬ್ಬರದು ಸೋಲ್ಮೇಟ್ ಕನೆಕ್ಷನ್ ಆಗಿರ್ತೈತಿ. ಇದಾಗಿತ್ತು ಇವತ್ತಿನ ರೀಡಿಂಗ್. ಯಾರ್ಯಾರಿಗೆ ಈ ರೀಡಿಂಗ್ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾವ ವೀಡಿಯೋ ಬೇಕಂತ ಹೇಳಿರಿ. ಟ್ವಿನ್ ಫ್ಲೇಮ್ ಕನೆಕ್ಷನ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಬಿಟ್ಟಿರ್ತೀನಿ. ಟ್ವಿನ್ ಫ್ಲೇಮ್ ಕನೆಕ್ಷನ್ ಬಗ್ಗೆ ಇದಿದ್ದವ್ರು ಅಂದರೆ ಕನ್ಫ್ಯೂಷನ್ಸ್ ಇದ್ದವ್ರು ನೋಡ್ಕೋಬೋದು. ಓಕೆ ಗೈಸ್, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.